wonderful mothers who are here. Thank you. Happy Mother's Day, all of you. First of all, I would like to thank our KSQ President, and the entire KSQ team for giving me this great opportunity on this auspicious occasion. On this Mother's Day, I feel really deeply honored to stand before you, not just as a gynecologist, but as a woman who has witnessed silent sacrifices, extraordinary resilience, and quiet strength of women, especially mothers. I feel myself privileged, blessed and privileged to watch the incredible journey of a woman from young girls to mothers and even beyond. ನಮ್ಮ ಕನ್ನಡದ ಇದರಲ್ಲಿ ಒಂದು ಒಳ್ಳೆ ಹಾಡಿದೆ, ಉದಯಶಂಕರ್ ಅವರು ಹಾಡಿರುವಂತಹ ಹಾಡು, ಬರೆದಿರುವಂತಹ ಹಾಡು, ನಮ್ಮ ಒನ್ ಅಂಡ್ ಓನ್ಲಿ ಅಪ್ಪು ಅವರು ಹಾಡಿರುವಂತಹ ಹಾಡು. ಸೊ ಈ ಹಾಡು ಜೊತೆಗೆ ನಾನು ನಮ್ಮ ತಾಯಂದಿರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತೀನಿ. ನಿಮ್ಗೆಲ್ಲ ಈ ಹಾಡು ಗೊತ್ತಿದ್ರೆ ಯು ಕ್ಯಾನ್ ಕಂಪ್ಲೀಟ್ ದಿಸ್. ಓಕೆ. ಕಣ್ಣಿಗೆ ಕಾಣುವ ದೇವರು ಎಂದರೆ, ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ, ಅಮ್ಮ ನಮ್ಮಮ್ಮ, ಅಮ್ಮನ ಮಡಿಲು, ಅಮ್ಮನ ಮಡಿಲು ಸ್ವರ್ಗದ ಹಾಗೆ, ಅಮ್ಮನ ನುಡಿಯು ಜೇನಿನ ಹಾಗೆ. ಇದು ಒಂದು ಹಳೆಯ ಚಿತ್ರದ 1984ರಲ್ಲಿ ರಚಿಸಿದಂತ ಹಾಡು. ಇದು ಹಿಂದಿನ ಕಾಲಕ್ಕೂ ಅನ್ವಯ ಆಗತ್ತೆ, ಇವತ್ತಿಗೂ ಅನ್ವಯ ಆಗತ್ತೆ, ಎಲ್ಲಾ ಕಾಲಕ್ಕೂ ಅನ್ವಯ ಆಗುವಂತ ಒಂದು ತಾಯಿಯ ಬಗ್ಗೆ ವರ್ಣಿಸಿರುವಂತಹ ಒಂದು ಅದ್ಭುತವಾದ ಹಾಡು. ಸಂಸ್ಕೃತದಲ್ಲಿ ಒಂದು ಶ್ಲೋಕನೇ ಇದೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ನೀವು ಇದರ ಗಮನ ಅಂದ್ರೆ ಏನಂತಂದ್ರೆ ತಾಯಿ, ತಂದೆ, ಗುರುಗಳು ಮತ್ತೆ ಅತಿಥಿಗಳನ್ನೆಲ್ಲ ನಾವು ದೇವ್ರ ತರ ನೋಡ್ಬೇಕು ಅಂತ. ಆದ್ರೆ ಇದ್ರಲ್ಲಿ ನೀವು ಒಂದು ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಎಲ್ಲಾ ಬಿಐಪಿಗಳ ಮಧ್ಯದಲ್ಲೂ ಕೂಡ ತಾಯಿಗೆ ಅಗ್ರ ಸ್ಥಾನವನ್ನ ಕೊಟ್ಟಿದೆ, ತಾಯಿಗೆ ಮೊದಲ ಸ್ಥಾನವನ್ನ ಕೊಟ್ಟಿದೆ. ಪಿತೃದೇವೋಭವ ಅಂತ ಫಸ್ಟ್ ಹೇಳಿಲ್ಲ, ಮಾತೃದೇವೋಭವ ಅಂತ ಫಸ್ಟ್ ಹೇಳಿದ್ದಾರೆ. ಸೊ ಎಷ್ಟು ಅದ್ಭುತವಾದ ಒಂದು ವಿಚಾರ ಇದೆ. ಪ್ರತಿದಿನ ಬೆಳಿಗ್ಗೆ ಎಲ್ಲಾರು ಎದ್ದೇಳೋದಕ್ಕೂ ಮುಂಚೆ ಫಸ್ಟ್ ಎದ್ದೋಳೋದು ತಾಯಿ. ಎದ್ದು ಮನೆ ಅಡುಗೆ ಕೆಲಸಗಳನ್ನ ಮಾಡಿ, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಗಂಡನ್ನ ಆಫೀಸಿಗೆ ಕಳಿಸಿ, ಮನೆ ಹೊರಗಡೆ ಮನೆ ಒಳಗಡೆ ಗಾಣದ ಎತ್ತಿನಂತೆ ದುಡಿಯುವಂತ ಹೆಣ್ಣು ತಾಯಿ. ಸೊ ಹಾಗಾಗಿ ಮತ್ತೆ ನನ್ನ ಸ್ಕೂಲಲ್ಲೂ, ನನ್ನ ಕೆಲಸ ಮಾಡುವಂತ ಹಾಸ್ಪಿಟಲ್ ಕೂಡ ನಾನು ಹಲವಾರು ತಾಯಿಯ ಅದ್ಭುತವಾದ ವಿಚಾರಗಳನ್ನ ಐ ಬಿ ಆಕ್ಚುಲಿ ಇವನ್ ಎಕ್ಸ್ಪೀರಿಯನ್ಸಿಂಗ್ ಇದೆ. ತನ್ನ ಮಗುವಿನ ಖುಷಿಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತ ತಾಯಿ, ಕುಟುಂಬದ ಸದಸ್ಯರಿಗೆ ತೊಂದರೆ ಆಗಬಾರ್ದು ಅಂತ ತನ್ನ ಅಪಾಯಿಂಟ್ಮೆಂಟ್ ಪೋಸ್ಟ್ಪೋನ್ ಮಾಡುವಂತ ತಾಯಿ. ಮತ್ತೆ ಇನ್ನು ಕೆಲವು ವಿಚಾರ ಎಕ್ಸ್ಟ್ರೀಮ್ ರೇರ್ ಕೇಸಸ್ ಏನಪ್ಪಾ ಅಂತಂದ್ರೆ, ಪ್ರೆಗ್ನೆನ್ಸಿಲಿ ಒಂದು ಕಂಡೀಷನ್ ಇದೆ, ಪ್ಲಾಸೆಂಟಾ ಪ್ರೀವಿಯಾ ಅಂತ. ಆ ಪ್ಲಾಸೆಂಟಾ ಪ್ರೀವಿಯಾ ಎಷ್ಟು ಡೇಂಜರಸ್ ಕಂಡೀಷನ್ ಇನ್ ಪ್ರೆಗ್ನೆನ್ಸಿ ಅಂತ ಅಂದ್ರೆ, ಶಿ ಕ್ಯಾನ್ ಇವನ್ ಲೀಡ್ ಟು ಡೆತ್. ಆ ಲೆವೆಲ್ ಎನಿ ಟೈಮ್ ಶಿ ಕ್ಯಾನ್ ಲೀಡ್ ಅಂಡ್ ಶಿ ಕ್ಯಾನ್ ಡೈ ಇವನ್. ಆದ್ರೆ ಅಂದ್ರೆ ಎಷ್ಟು ಸೀರಿಯಸ್ನೆಸ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, 7ನೇ ತಿಂಗಳು 8ನೇ ತಿಂಗಳು ಆದ್ಮೇಲೆ ತಾಯಿಯನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಸೇಫ್ ಡೆಲಿವರಿಗೋಸ್ಕರ ಅಡ್ಮಿಟ್ ಮಾಡ್ತೀವಿ. ಆದ್ರೆ ಆ ತಾಯಿ ಶಿ ನಾಟ್ ಅಗ್ರಿ ಫಾರ್ ಅಡ್ಮಿಷನ್. ಏನಪ್ಪ ಅಂತಂದ್ರೆ, ನನ್ನ ಮಗಳಿಗೆ 10ನೇ ಕ್ಲಾಸ್ ಎಕ್ಸಾಮ್ ಇದೆ, ಎಕ್ಸಾಮ್ ಟೈಮಲ್ಲಿ ನಾನು ಅವಳ ಜೊತೆ ಇರಬೇಕು, ಐ ವಾಂಟ್ ಟು ಗಿವ್ ಹರ್ ಮಾರಲ್ ಸಪೋರ್ಟ್, ಇಮೋಷನಲ್ ಸಪೋರ್ಟ್. ನಾನ್ ಜೊತೆಗಿದ್ರೆ ನನ್ನ ಮಗಳು ಚೆನ್ನಾಗಿ ಮಾಡ್ತಾರೆ. ಸೊ ದಿಸ್ ಇಸ್ ದ ವೇ ಮದರ್ ಥಿಂಗ್ಸ್. ದಟ್ಸ್ ವೈ ವಿ ಆಲ್ವೇಸ್ ಸೇ ಮದರ್ಸ್ ಲವ್ ಇಸ್ ಅನ್ಕಂಡೀಷನಲ್. ಮತ್ತೆ ಇನ್ನು ಕೆಲವು ಸಲ ಪ್ರೆಗ್ನೆಂಟ್ ಲೇಡೀಸ್ ಐಸಿಯುನಲ್ಲಿ ಅಡ್ಮಿಟ್ ಆಗಿರ್ತಾರೆ. ಟ್ಯೂಬ್ ಇರುತ್ತೆ, ಬಾಯಲ್ಲಿ ಟ್ಯೂಬ್ ಇರುತ್ತೆ, ಕೈಯಲ್ಲಿ ಟ್ಯೂಬ್ ಇರುತ್ತೆ, ಎಲ್ಲ ಉಸಿರಾಡೋದು ಕಷ್ಟ ಆಗ್ತಾ ಇರುತ್ತೆ. ಅಂತ ನಾವು ನೋಡ್ಲಿಕ್ಕೆ ರೌಂಡ್ಸಿಗೆ ಹೋದಾಗ ಅವ್ರ ಫಸ್ಟ್ ಕೇಳೋದ್ ಪ್ರಶ್ನೆ ಏನು ಗೊತ್ತಾ, ಮೈ ಬೇಬಿ ಓಕೆ, ಹೊಟ್ಟೆಲಿರೋ ಮಗು ಚೆನ್ನಾಗಿದೆಯಾ ಅಂತ ಕೇಳ್ತೀವಿ. ನನ್ನ ಮಗುಗೇನು ತೊಂದರೆ ಆಗಲ್ಲ ಅಲ್ವಾ, ಈ ರೀತಿ ಕೇಳುವಂತ ತಾಯಿ. ಅದನ್ನ ನೋಡಿದಾಗ ನನ್ಗೆ ಕೆಲಸಕ್ಕೆ ತುಂಬಾ ಕರಳು ಕಿತ್ತು ಬಂದಾಗ ಆಗುತ್ತೆ. I have become emotional many times. ಸುಬ್ರಹ್ಮಣ್ಯ ಹೇಳಿದಂಗೆ, ಈಗ ಏಪ್ರಿಲ್ 30ನೇ ತಾರೀಕು ಆದಂತಹ ಜಬಲ್ಪುರ್ ದೋಣಿ ದುರಂತದಲ್ಲಿ ಎಲ್ಲರೂ ಗೊತ್ತಿದ್ದಂಗೆ ಇಂಟರ್ನೆಟ್ ಅಲ್ಲಿ ಒಂದು ಫೋಟೋ ವೈರಲ್ ಆಯ್ತು. ಅದನ್ನ ಮೇಬಿ ಎಕ್ಸಾಜರೇಟ್ ಮಾಡಿ, ಏಜ್ ಜನರೇಟೆಡ್ ಮಾಡಿ, ಸ್ವಲ್ಪ ಮಾಡಿಫೈ ಮಾಡಿರ್ಬೋದು. ಬಟ್ ತಾಯಿ ಸಾಯ್ಬೇಕಾದ್ರೆ ತನ್ನ ಮಗುನ ಬಾಚಿ ತಪ್ಪು
ನಾನು ಏನ್ ಹೇಳಿ ಟ್ರೈ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ತನ್ನ ಸಾವಿನಲ್ಲೂ ಕೂಡ ತನ್ನ ಮಗುವಿನ ಸುರಕ್ಷತೆ ಬಗ್ಗೆ ಥಿಂಕ್ ಮಾಡುವಂತವ್ರು, ತನ್ನ ಪ್ರೀತಿ ಪಾತ್ರರ ಸುರಕ್ಷತೆ ಬಗ್ಗೆ, ಸೇಫ್ಟಿ ಬಗ್ಗೆ ಯೋಚನೆ ಮಾಡುವಂತ ಏಕೈಕ ವ್ಯಕ್ತಿ ಭೂಮಿ ಮೇಲಿದ್ರೆ ಅದು ತಾಯಿ. ಅದಕ್ಕೆ ನಾವು ತಾಯಿಯನ್ನ ತ್ಯಾಗಮಯಿ ತಾಯಿ ಅಂತ ಕರೀತೀವಿ. ಸೊ ಈ ತಾಯಿಯ ಬಗ್ಗೆ ತ್ಯಾಗ, ವಾತ್ಸಲ್ಯ, ಪ್ರೀತಿ, ಲವ್, ಕೇರ್, ಪಾಲನೆ, ಪೋಷಣೆ, ಎವ್ರಿಥಿಂಗ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ದೇವರೆಲ್ಲ ಕಡೆ ಇರೋಕ್ ಆಗಲ್ಲ ಅಂತ ತಾಯಿನ ಮಾಡಿದಾನೆ, ಎಲ್ಲ ನಿಜ, ಎಲ್ಲ ಖುಷಿ, ಎವ್ರಿಥಿಂಗ್ ಇಸ್ ನೈಸ್. ಬಟ್ ಒಂದ್ ಎಡವಟ್ಟು ಎಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಇಡೀ ಮನೆಯ ಕಾಳಜಿ ಮಾಡುವ ತಾಯಿ ಆಕೆ ದೇವತೆ. ಹಾಗೆ ಕಾಳಜಿ ಮಾಡುವವರು ಯಾರು? ತಾಯಿ ಅನ್ನೋಳು ಮನೆಗೆ ಬೆಳಕಿದ್ದಂತೆ. ಆ ಬೆಳಕು ನಿಧಾನವಾಗಿ ಕ್ಷೀಣಿಸ್ತಾ ಹೋದ್ರೆ ಅದನ್ನ ಅರ್ಜುನ್ ಗಮನಿಸ್ತಾ ಇದ್ದೀರಾ? ಇಲ್ಲೇ ಆಗ್ತದೆ. So I'm actually here to gently remind everybody a powerful truth that mother's health is not a luxury, it's a necessity. So women's health ಬಗ್ಗೆ, mother's health ಬಗ್ಗೆ ಒಂದು ಶಾಕಿಂಗ್ ನ್ಯೂಸ್ I really want to share with you all. WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಪ್ರತಿ 3 ಹೆಂಗಸರಿಗೆ ಒಬ್ಬ ಮಹಿಳೆಯರಲ್ಲಿ ಅನಿಮಿಯಾ ಅಂದ್ರೆ ರಕ್ತಹೀನತೆ ಅನ್ನುವಂತ ಪ್ರಾಬ್ಲಮ್ ಇರುತ್ತೆ. ಏನಕ್ಕಾಗುತ್ತೆ ಇದು? ವೆರಿ ಸಿಂಪಲ್ ರೀಸನ್, ಪೌಷ್ಟಿಕಾಂಶ ಆಹಾರದ ಕೊರತೆ, ಸರಿಯಾಗಿ ನ್ಯೂಟ್ರಿಷಸ್ ಡಯಟ್ ತಗೊಳ್ಳೋದು. ಇನ್ನು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಅದನ್ನ ಅರ್ಲಿಯಾಗಿ ಡಿಟೆಕ್ಟ್ ಮಾಡ್ಲಿಕ್ಕೆ ಮ್ಯಾಮೋಗ್ರಾಮ್ ಅಂದ್ರೂ ಕೂಡ ಪ್ರಪಂಚದಾದ್ಯಂತ ಲಕ್ಷಾಂತರ ಮಹಿಳೆಯರು ಬ್ರೆಸ್ಟ್ ಕ್ಯಾನ್ಸರ್ಗೆ ಸಾವನ್ನಪ್ತಾ ಇದ್ದಾರೆ. ಇನ್ನು ಸರ್ವೈಕಲ್ ಕ್ಯಾನ್ಸರ್ 100% ಪ್ರಿವೆಂಟ್ ಮಾಡಿದ್ರೆ HPV ವ್ಯಾಕ್ಸಿನ್ ಇದೆ. ಬರೋದಕ್ಕೆ ಮುಂಚೆನೆ ಅದನ್ನ ರೆಕಗ್ನೈಸ್ ಮಾಡಿ 100% ಕ್ಯೂರ್ ಮಾಡ್ಲಿಕ್ಕೆ ವ್ಯಾಕ್ಸಿನ್ ಇದೆ. ಅದೆಲ್ಲ ಇದ್ರೂ ಕೂಡ ವರ್ಷಕ್ಕೆ 3 ಲಕ್ಷ ಮಹಿಳೆಯರು ಸಾಯ್ತಾ ಇದ್ದಾರೆ. ಪ್ರೆಗ್ನೆನ್ಸಿ ರಿಲೇಟೆಡ್ ಕಂಡೀಷನ್ಸ್ ಹೇಳ್ಬೇಕು ಅಂತ ಅಂದ್ರೆ, ಪ್ರತಿದಿನ 1000 ಪ್ರೆಗ್ನೆಂಟ್ ಮಹಿಳೆಯರು ಸಾವನ್ನಪ್ತಾ ಇದ್ದಾರೆ. So it is not just numbers. They are somebody's wives, somebody's daughters, somebody's mothers, somebody's sister. They are real lives. So ಇಷ್ಟೊಂದಿನ ಫೆಸಿಲಿಟೀಸ್ ಇದ್ರೂ ಕೂಡ ಇಷ್ಟೊಂದು ಸಾವುಗಳು ಏನಕ್ಕೆ ಆಗ್ತಾ ಇದೆ? ವಾಟ್ ಎಕ್ಸಾಕ್ಟ್ಲಿ ಇಸ್ ದ ರೀಸನ್ ಅಂತಂದ್ರೆ, ಇಟ್ಸ್ ಲ್ಯಾಕ್ ಆಫ್ ಅವೇರ್ನೆಸ್. ಆರೋಗ್ಯದ ಬಗ್ಗೆ ಒಂದು ಅರಿವು ಇಲ್ಲದೆ ಇರೋದು, ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಜೀವನದಲ್ಲಿ ಅನ್ನುವಂತ ಒಂದು ತಿಳುವಳಿಕೆ ಇಲ್ಲದೆ ಇರೋದು. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ ಅಷ್ಟೇ ನಾವು ಬಾಯಲ್ಲಿ, ಆದ್ರೆ ಅದ್ರ ತಕ್ಕಂತೆ ನಾವು ನಡ್ಕೋತಾ ಇದೀವ? ನಾವು ಹಾಸ್ಪಿಟಲ್ ಬರೋ ಮಹಿಳೆಯರ ಗೈನಕಾಲಜಿಸ್ಟ್ ವುಮನ್ ಉಂಟು. ಸೊ ಬರುವಂತ ಮಹಿಳೆಯರಿಗೆ ಕಾಮನ್ ಸಿಂಪ್ಟಮ್ ಏನಪ್ಪಾ ಅಂತ ಅಂದ್ರೆ ಸುಸ್ತು ಸಂಕಟ.